ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಅಮ್ಮ, ಏನ್ ಮಾತಾಡ್ತಾ ಇದ್ದೀರಾ? ಅಥರ್ವ, ಇನ್ನೊಂದು ಮಾತಾಡಿದ್ರೆ ನಾ ಸುಮ್ಮನಿರಲ್ಲ. ಇನ್ಮೇಲಾದ್ರೂ ನಿಮ್ಮಮ್ಮ ಏನ್ ಹೇಳ್ತಾಳೋ ಅದನ್ ಕೇಳು. ಭೈರವಿ, ಇಲ್ಲೇನೋ ನಡೀತಿದೆ, ನೀನೇನಾದ್ರು ಮಾಡ್ಲೇಬೇಕಮ್ಮ. ವರದರಾಜ್, ಏನು ಯೋಚನೆ ಮಾಡ್ತಾ ಇದ್ದೀರಾ? ಮುಹೂರ್ತ ಮೀರ್ತಾ ಇದೆ, ಏನಾದ್ರೂ ಒಂದು ಡಿಸಿಷನ್ ಹೇಳಿ. ಮೇಡಮ್, ನಾನು ಎಷ್ಟೋ ವರ್ಷಗಳಿಂದ ನನ್ನ ಜೊತೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನೀವು ನನ್ನನ್ನು ಹೇಗೆ ನಿಮ್ಮ ತಮ್ಮನ ಥರ ನೋಡ್ತಿರೋ, ನಾನಾಗಿ ನಿಮ್ಮನ್ನ ಅಕ್ಕನ ಸ್ಥಾನದಲ್ಲಿ ಇಟ್ಟು ನೋಡ್ತಾ ಇದ್ದೀನಿ. ನಿಜ ಹೇಳಬೇಕು ಅಂದ್ರೆ ನಿಮ್ಮ ಗೌರವ ಹೋಗೋದು ಒಂದೇ, ನನ್ನ ಗೌರವ ಹೋಗೋದು ಒಂದೇ. ಅದಕ್ಕೆ ನಾನು ಯಾವತ್ತೂ ಅವಕಾಶ ಮಾಡಿಕೊಡಲ್ಲ. ನಿಮ್ಮ ಮಗನಿಗೆ ನನ್ನ ಮಗಳು ಅಪೇಕ್ಷೆ ಕೊಟ್ಟು ಮದುವೆ ಮಾಡೋದಕ್ಕೆ ನಾನು ಸಂಪೂರ್ಣವಾಗಿ ಒಪ್ಪಿಗೆ ಕೊಟ್ಟು ಒಪ್ಕೋತಾ ಇದ್ದೀನಿ. ವಾಸು, ಮತ್ತೆ ಅದೇ ತಪ್ಪು ಮಾಡ್ತಾ ಇದೆಯಲ್ಲ. ಆ ಹುಡುಗಿನ ಒಂದ್ ಮಾತು ಕೇಳು. ಅವ್ರಿಗೂ ಇಷ್ಟ ಇಲ್ಲ ಅಂತ ಧಾರೆ ಟೈಮಲ್ಲಿ ಓಡ್ ಹೋದ್ರೆ ಅವಾಗ ಏನ್ ಮಾಡ್ತೀಯಾ? ಅಯ್ಯೋ ಅಜ್ಜಿ, ನಾನ್ ಆತರ ಹುಡುಗಿ ಅಲ್ಲ. ನನ್ ಡ್ಯಾಡಿ ಏನ್ ಹೇಳ್ತಾರೋ ಅದೇ ನನ್ ಡಿಸಿಷನ್. ನನಗ್ ಅಥರ್ವನ್ ಮದ್ವೆ ಆಗಕ್ಕೆ ಒಪ್ಪಿಗೆ ಇದೆ. ಓಹೋ, ಇದು ಯೂಳ್ ಸ್ಕೆಚ್ಚಾ? ಈಗ ನನಗೆಲ್ಲನೂ ಕನೆಕ್ಟ್ ಆಗ್ತಾ ಇದೆ. ಅಪೇಕ್ಷೆ ಯಾಕೆ ಈ ಮದ್ವೆ ವಿಷಯದಲ್ಲಿ ಎಂಟ್ರಿ ಕೊಟ್ಲು, ಯಾಕೆ ಬಟ್ಟೆ ತಗೊಂಡ್ಲು, ಯಾಕೆ ಒಡವೆ ತಗೊಂಡ್ಲು ಅಂತ ಎಲ್ಲ ಗೊತ್ತಾಗ್ತಾ ಇದೆ. ವಸುಂಧರಾ ಅವರೇ, ನಂಗೆ ಅರ್ಧ ಗಂಟೆ ಟೈಮ್ ಕೊಡಿ. ನಾನು ಭವಾನಿ ಇಲ್ಲೇ ಇದ್ರು ಹುಡ್ಕೊಂಡು ಕರ್ಕೊಂಡ್ಬರ್ತೀನಿ. ಬೇಕಾಗಿಲ್ಲ. ಯಾವನ್ ಜೊತೆನೆ ಓಡೋದವಳ ಕರ್ಕೊಂಡ್ ಬಂದು ವಾಪಸ್ಸು ನನ್ ಮೊಮ್ಮಗನ್ ತಲೆ ಕಟ್ಟಬೇಕು ಅಂತ ಇದ್ದೀರಾ? ವಸುಂಧರಾ, ನೀ ಯಾರ್ ಮಾತು ಕೇಳ್ಬೇಡ. ಬೇಗ ಅಪೇಕ್ಷೆನ ರೆಡಿ ಮಾಡ್ಸು, ಇಲ್ಲಾಂದ್ರೆ ಅವಳ ಮನ್ಸು ಚೇಂಜ್ ಆಗ್ಬಿಡುತ್ತಷ್ಟೆ. ಅಜ್ಜಿ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಮ್ಮ ಪ್ಲೀಸ್ ಅಮ್ಮ, ನೀವು ಈ ಥರದ ಡಿಸಿಷನ್ಸ್ನ ದಯವಿಟ್ಟು ತಗೋಬೇಡಮ್ಮ ಪ್ಲೀಸ್. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಭಾವನೆನ ಮರೆತು ದಿಢೀರಂತ ಅಪೇಕ್ಷೆನ ಮದುವೆ ಆಗು ಅಂತ ಅಂದ್ರೆ ನನ್ನ ಮನ್ಸು ಒಪ್ತಿಲ್ಲ ಅಮ್ಮ. ಅಥರ್ವ, ಒಂದ್ ಮಾತನ್ನ ನೀ ಚೆನ್ನಾಗಿ ಅರ್ಥ ಮಾಡ್ಕೊ. ನೀನ್ ಭವಾನಿನ ಮನ್ಸಾರೆ ಪ್ರೀತಿ ಮಾಡ್ತಾ ಇದೀಯ, ನಾನು ಒಪ್ಕೋತೀನಿ. ನಾವು ನಿಮ್ ಪ್ರೀತಿಗೆ ಬೆಲೆ ಕೊಟ್ಟು ಮದ್ವೆಗೂ ಒಪ್ಕೊಂಡ್ವಿ. ಆದ್ರೆ ಅವಳೇನ್ ಮಾಡಿದ್ಲು? ನಾವೆಲ್ಲ ತಲೆ ತಗ್ಸೋ ಕೆಲಸ ಮಾಡಿ ಓಡ್ ಹೋದ್ಲು. ಆದ್ರೆ ಅಪೇಕ್ಷಾ ಈ ವಿಷಯದ ಬಗ್ಗೆ ಎಲ್ಲ ಗೊತ್ತಿದ್ದು ನೀನ್ ಮದ್ವೆ ಆಗ್ತೀನಿ ಅಂತ ಮುಂದೆ ಬಂದಿದ್ದಾಳೆ. ನೀನೀಗ ಅವಳನ್ನ ಮದ್ವೆ ಆಗಲ್ಲ ಅಂದ್ರೆ ನಾವು ಅವ್ರ ಮಾತಿಗೆ ಮರ್ಯಾದೆ ಕೊಟ್ಟಂಗಾಗತ್ತಾ? ಈಗ ನಮ್ ಮರ್ಯಾದೆ ಉಳಿಸ್ಕೋಬೇಕು ಅಂದ್ರೆ ನೀನ್ ಅಪೇಕ್ಷನ್ ಕುತ್ತಿಗೆಗೆ ತಾಳಿ ಕಟ್ಲೇಬೇಕು.
ಅಜ್ಜಿ, ಮತ್ತೆ ಮತ್ತೆ ಭವಾನಿ ಬಗ್ಗೆ ಹಾಗೆ ಮಾತಾಡ್ಬೇಡಿ. ಅವಳೇನಂತ ನಿಮ್ಗೇನ್ ಗೊತ್ತು? ನನಗ್ ಚೆನ್ನಾಗಿ ಗೊತ್ತು. ಅವಳು ಎಲ್ಲೂ ಹೋಗಿಲ್ಲ, ಅವಳು ಇಲ್ಲೇ ಇದ್ದಾಳೆ, ಬಂದೇ ಬರ್ತಾಳೆ. ನಾನು ಅವಳು ಬರೋರ್ಗೂ ಕಾಯ್ತೀನಿ ಹೊರತು ಇನ್ನೊಂದು ಮದ್ವೆ ಆಗಲ್ಲ. ಅಥರ್ವ! ಅಥರ್ವ ಅಣ್ಣ ಏ, ನಿಂತ್ಕೊಳ್ಳೋ. ನಿಂತ್ಕೊಳ್ಳೋ. ಅಥರ್ವ! ಛೇ, ಏನ್ ಹುಡುಗ್ರೋ ಏನೋ, ಮಾತೇ ಕೇಳಲ್ಲ ಅಂತಾರೆ. ಆಂಟಿ, ಮದ್ವೆಗೆ ಇನ್ನೂ 2 ಅವರ್ಸ್ ಇದೆ. ನೀವ್ ಹೇಗಾದ್ರೂ ಮಾಡಿ ಅಥರ್ವನ್ ಒಪ್ಸಿ. ಮೇಡಮ್, ನಿಮ್ಮ ಮರ್ಯಾದೆ ಹೋಗೋದಕ್ಕೆ ನಾನಾಗ್ಲಿ ನನ್ನ ಮಗಳ ಅಪೇಕ್ಷೆ ಆಗ್ಲಿ ಖಂಡಿತ ಅವಕಾಶ ಕೊಡೋದಿಲ್ಲ.